ಈ ರಾಜ್ಯದಲ್ಲಿ SIR ಏನು ಇವತ್ತು ನಡೀತಾ ಇದೆ, ಇಡೀ ರಾಜ್ಯದಲ್ಲಿ ಇವತ್ತು ಏನು ಆದೇಶದ ಪ್ರಕಾರವಾಗಿ ಇವತ್ತು ಏನು ಕಾರ್ಯಕ್ರಮಗಳು ಶುರುವಾಗಿದೆ. ಆದರೆ ಅದರಲ್ಲಿ ವಿಜೇಂದ್ರ ಅವರು ನಿನ್ನೆ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ನಮ್ಮ ಸಾಗರದಲ್ಲಿ ಅಧಿಕಾರಿಗಳನ್ನು ಇಟ್ಕೊಂಡು ಶಾಸಕರು ಅಲ್ಲಿ ಕಾರ್ಯವನ್ನು ಮಾಡ್ತಾಯಿದ್ದಾರೆ ಅಂತ. ಯಾವ ಕಾರಣಕ್ಕೂ ಸಹ ನಾವು ಯಾವ ಅಧಿಕಾರಿಗಳನ್ನು ಇಟ್ಕೊಂಡಿಲ್ಲ. ನಮ್ಮ ಕಾರ್ಯಕರ್ತರಿಗೋಸ್ಕರ ನಾವೇ ಹ್ಯಾಂಡ್ಬಿಲ್ ಮಾಡಿಸಿ ಅವೇರ್ನೆಸ್ಗೋಸ್ಕರ, ಅವರಿಗೆ ಮಾಹಿತಿಗೋಸ್ಕರವಾಗಿ ನಾವು ಎಲ್ಲರಿಗೂ ಕೊಡ್ತಾ ಬಂದಿದ್ದೀವಿ. ಬಿಟ್ಟರೆ ಯಾವುದೇ ಅಧಿಕಾರಿಗಳಿಗೆ ಕೊಡುವಂಥ ಪ್ರಶ್ನೆನೇ ಇಲ್ಲ. ಉದ್ದೇಶ ಏನಂದರೆ, ಕಲ್ಕತ್ತಾದಲ್ಲಿ ಏನು ಇವತ್ತು BJP ಅವರು ಅಲ್ಲಿ ರಾಜಕೀಯ ಮಾಡಿ ಇವತ್ತು ಏನು ಸರ್ಕಾರವನ್ನು ಅಲ್ಲಿ ಬೀಳಿಸ್ಬೇಕಂತ ಮಾಡಿದರು, ಅದು ಕರ್ನಾಟಕದಲ್ಲಿ ಆಗಬೇಕಂತ ಇದು ಅವರದ್ದು ನಡೆಯಲ್ಲ. ಕರ್ನಾಟಕದಲ್ಲಿ ಇವತ್ತು ಇಡೀ ನಮ್ಮ ದಕ್ಷಿಣ ಭಾರತದಲ್ಲಿ ಯಾವುದೇ SIR ಇದರಲ್ಲಿ ಯಾರಿಗೂ ಹೆದರಿಕೆ ಆಗುವಂಥ ಪ್ರಶ್ನೆ ಇಲ್ಲ. ಅದು BJPಗೆ ಮುಳ್ಳುವಾಗುವಂಥ ಪ್ರಶ್ನೆ ಇವತ್ತು ಬಂದಿದೆ ಇವತ್ತು. ಹಾಗಾಗಿ ನಮ್ಮ ಇವತ್ತು ಏನು ಅವರು ಹೇಳಿಕೆ ಕೊಟ್ಟಿದ್ದಾರೆ, ನಮ್ಮ ಕಾರ್ಯಕರ್ತರಲ್ಲಿ BLOಗಳಲ್ಲಿ ಇದರಲ್ಲಿ ಒಂದು ಹುಮ್ಮಸ್ಸು ಶುರುವಾಗಿದೆ, ಒಂದು ಶಕ್ತಿ ಶುರುವಾಗಿದೆ ಈಗ ನಮಗೆ ತಾಲೂಕಿನಲ್ಲಿ. ಈಗ ಯಾವುದೇ ಕಾರಣಕ್ಕೂ ಸಹ ನಾವು ಇವತ್ತು ಯಾವುದೇ ಇದು ಮಾಡಲ್ಲ, ವ್ಯತಿರಿಕ್ತವಾಗಿ ಯಾವುದು ಬೇಡ. ಇವತ್ತು ಏನು ಮಾಹಿತಿಯನ್ನು ಕೊಟ್ಟಿದ್ದಾರೆ ನಮಗೆ ಚುನಾವಣೆ ಕಮಿಷನರು, ಅದರ ಆಧಾರದ ಮೇಲೆ ನಾವು ಇವತ್ತು ಅದನ್ನು ನಡೆಸ್ತಾ ಇದ್ದೀವಿ. ಸುಮ್ಮನೆ ಇವರಿಗೆ ಹೆದರಿಕೆ ಆಗಿ ಇದು ಕಲ್ಕತ್ತಾ ಅಲ್ಲ ಮಿಸ್ಟರ್ ವಿಜೇಂದ್ರ ಅವರೇ, ಇದು ಕರ್ನಾಟಕ. ಜನ ಬುದ್ಧಿವಂತರಿದ್ದಾರೆ, ತಿಳ್ಕೊಳ್ಳಿ. ಅದರಿಂದ ಇದರ ಲಾಭ ಏನಿದ್ರು ಸಹ ನಮ್ಮ ಕರ್ನಾಟಕದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಲಾಭ ಆಗುತ್ತೆ ಅನ್ನೋ ಮಾತನ್ನು ಇವತ್ತು ಹೇಳೋಕ್ಕೆ ಇಷ್ಟಪಡ್ತಾಯಿದ್ದೀವಿ ಇವತ್ತು. ಹಾಗಾಗಿ ವಿಜೇಂದ್ರವರು ಹತಾಶರಾಗಿ ಯಾರೋ ಒಬ್ಬ ಕಾರ್ಯಕರ್ತ ಹೇಳಿದ್ದನ್ನ ತೆಗೆದುಕೊಂಡು ಇವತ್ತು ನಮ್ಮ ಮೇಲೆ ಅಪವಾದ ಮಾಡಿದ್ದಾರೆ. ಇದನ್ನು ಖಂಡಿಸ್ತೇನೆ ನಾನು ಅಂತ ಮಾತನ್ನು ಹೇಳ್ತಾ ಇದ್ದೀನಿ ಇವತ್ತು ಚುನಾವಣಾ ಆಯೋಗಕ್ಕೆ ದೂರು ಕೊಡಕ್ಕೆ ಹೋಗ್ತಿದ್ದಾರೆ ಸರ್ BJP. ಯಾರಿಗೆ ಬೇಕಾದ್ರೂ ಕೊಡಲಿ, ನಾವು ಹೊಡಿಸಿರೋದು ಇಲ್ಲೇ ಇದೆ ನೋಡಿ, ಕೊಡ್ತೀನಿ. ನೀವು ನೋಡಿ, ನಮ್ಮ ಹ್ಯಾಂಡ್ ವೇಲ್ ಇದೆ. ನಮ್ಮ ಕಾರ್ಯಕರ್ತರಿಗೋಸ್ಕರ, ಮತದಾರರಿಗೆ ಜನಜಾಗೃತಿಗೋಸ್ಕರ ಕೊಟ್ಟಿರುವಂಥ ನಮ್ಮದು ಕೊಟ್ಟಿದ್ದೀವಿ. ಇದು ನಮ್ಮ ಹಕ್ಕದು, ನಮಗೆ ಬೇಕಲ್ಲ, ನಮ್ಮ ಕಾರ್ಯಕರ್ತರಿಗೆ ಗೊತ್ತಾಗಬೇಕಲ್ಲ, ಅದು ಕೊಡ್ತೀವಿ. ಅಧಿಕಾರಿಗಳು ಕೊಡೋಕ್ಕೇನಿದೆ ಬರುತ್ತೆ. ಅಧಿಕಾರಿಗಳು ನಮ್ಗಿಂತ ಹುಷಾರಿದ್ದಾರೆ. ಅವರು ನಮ್ಮ ಸಸ್ಪೆಂಡ್ ಮಾಡಿಬಿಡ್ತಾರೆ ಅನ್ನೋದು ರೀತಿಯಲ್ಲಿ ಅವ್ರಿಗೆ ಗೊತ್ತಿರ್ತದೆ. ಅವರಿಗೆ ಮೊನ್ನೆ ಎಲ್ಲೋ ನೋಡಿದೆ, BJP ಅವ್ರು ಯಾರೋ ಒಬ್ಬರು ಇದೇ ಥರ ಮಾಡಿದ್ದಾರೆ ಅಂತೇಳಿ ಅವ್ರನ್ನ ಹಿಡಿದಿದ್ದಾರೆ ಅಲ್ಲೇ ತಕ್ಷಣ. ಆ ಥರ ನಮ್ಮಲ್ಲಿ ಏನಿಲ್ಲ. ಅವೇರ್ನೆಸ್ಸಿಗೋಸ್ಕರ ನಮ್ಮ ಕಾರ್ಯಕರ್ತರಿಗೆ, ನಮ್ಮ ಮುಖಂಡರಿಗೆ ನಾವು ಇವತ್ತು ಈ ಥರ ಹ್ಯಾಂಡ್ಬಿಲ್ ಮಾಡಿಕೊಟ್ಟಿದ್ದ ಬಿಟ್ಟರೆ ಯಾವುದೇ ಅಧಿಕಾರಿಗಳನ್ನು ಉಪಯೋಗವನ್ನು ಪಡಿಸ್ಕೊಂಡಿಲ್ಲ ಅನ್ನೋದನ್ನ ನೇರವಾಗಿ ಇವತ್ತು ವಿಜಯದವರಿಗೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸರ್ಕಾರದಿಂದಲೇ ಈ ರೀತಿ BLOಗಳ ಮೂಲಕ ಈ ರೀತಿ ಮಾಡಿಸ್ತಿದ್ದಾರೆ ಅಂತ ಒಂದು ಆರೋಪ. ಯಾವುದೇ ಇಲ್ಲ, ಸರ್ಕಾರದಿಂದ ಯಾವುದೇ ನಾವು ಒತ್ತಡನೂ ಹಾಕೋದಿಲ್ಲ. ಯಾವುದು ಒಬ್ಬರತ್ತೂ ಇವತ್ತು ಫೋನ್ ಮಾಡಿಲ್ಲ, ನಾನು ಯಾರಿಗೂ ಫೋನ್ ಮಾಡಿದ್ದು ಇಲ್ಲ. ಯಾಕಂದರೆ ಇದು ಚುನಾವಣೆ ಒಂದು ಆಯೋಗದಿಂದ ಆಗಿರುವಂಥ ಆದೇಶವನ್ನು ನಾವು ಧಿಕ್ಕರಿಸುವಂಥದ್ದಿಲ್ಲ. ನಮ್ಮ ಕಾರ್ಯಕರ್ತರು, ನಮ್ಮ ಮುಖಂಡರುಗಳು ಏನೇನಿದ್ದಾರೆ ಅದು ಏನು ಮಾಡಬೇಕು ಅನ್ನೋದನ್ನ ಅವರು ಯಾವ ಹೋಬಳಿಯಲ್ಲಿ ಅವ್ರು ನಿಂತು ಮಾಡ್ತಾರೆ ಅಷ್ಟೇ. ಸರ್, ಎಲಿಮಿನೇಷನ್ ಫಾರಮ್ನ ಮನೆಗೆ ಕೊಡಬೇಕು, ಮಸೀದಿಗಳಿಗೆ ಕೊಡ್ತಾ ಇದ್ದಾರೆ, ರಸ್ತೆಗಳಿಗೆ ಕೊಡ್ತಾ ಇದ್ದಾರೆ, ಇದು ಯಾವ ಥರ ಸರ್? ಅದನ್ನು ಚುನಾವಣೆ ಕಮಿಷನರ್ ಮಾಡಬೇಕಾವಲ್ಲ, ಅದು ನಾವು ಮಾಡೋಕ್ಕೆ ಬರೋದಲ್ಲ. ಅದೆಲ್ಲ ಅವ್ರು ಹೇಳಬೇಕು. ಅವರು ಚುನಾವಣೆ ನಡೆಸುವಂಥವ್ರು, ಚುನಾವಣೆ ಇವತ್ತು ಏನು ಆದೇಶ ಕಮಿಷನರ್ ಏನು ಆದೇಶ ಕೊಟ್ಟಿದ್ದಾರೆ ಅದನ್ನು ಫಾಲೋ ಮಾಡೋದು ಅವ್ರು ಮಾಡಬೇಕು, ನಾವಲ್ಲ. ನಮಗೆ ಆ ಸಂಬಂಧ ಇಲ್ಲ. ನಮಗೇನು ಫಾರಮ್ ಕೊಟ್ಟಿರ್ತಾರೆ, ನಮ್ಮ ಪಕ್ಷದಲ್ಲಿ ಏನಾಗಬೇಕು, ನಮ್ಮಲ್ಲಿ BLOಗಳು ಏನು ಕೆಲಸ ಆಗಬೇಕು ಅದು ಮಾಡ್ತಾರೆ. ಬಿಟ್ಟರೆ ನಮಗಿದು ಹಕ್ಕಿಲ್ಲ. ಆ ಥರ ಏನಾಗಬೇಕಂದ್ರೆ ಅವರು ಚುನಾವಣಾ ಕಮಿಷನರಿಗೆ ಇದು ಕೊಡೋದು, ಮನವಿ ಕೊಡುವಂಥದ್ದು ಸಹಜ. ಸರ್, ಪ್ರಮುಖವಾಗಿ BJP ಆರೋಪ ಮಾಡ್ತಿರೋದು ಮಸೀದಿಗಳಲ್ಲಿ ಕಾಂಗ್ರೆಸ್ನವರೇ ಕೊಡ್ತಾ ಇರೋದು ಅನ್ನುವಂಥದ್ದು ಸರ್. ಹೆಂಗೆ ಅಲ್ಲಣ್ಣ, ನಾವು ಯಾಕಣ್ಣ ಕೊಡಲಿ? ನಾನು ಹೇಳಿದಲ್ಲ, ಕರ್ನಾಟಕದಲ್ಲಿ ಜನರು ಬುದ್ಧಿವಂತರಿದ್ದಾರೆ. ಈ ರೀತಿ ನಮ್ಮ ಏನು ಕಲ್ಕತ್ತಾ ಥರ ಜನ ಅಲ್ಲ. ಅಲ್ಲಿ ಬಾಂಗ್ಲಾದೇಶರು ಯಾರೋ ಇದ್ದಾರೆ ಅಂತೇಳಿ ಆಗಿರ್ಬೋದು. ಬಿಟ್ಟರೆ ನಮ್ಮಲ್ಲಿ ಆ ಥರ ಇಲ್ಲ. ಖಂಡಿತವಾಗಿಯೂ ಇಲ್ಲಿ ಎಲ್ಲ ರೀತಿಯ ಇದರಲ್ಲಿ ಯಾವುದೇ ಸಮಸ್ಯೆ ಇಲ್ಲದೆ ಇಲ್ಲಿ ನಮ್ಮ ಈ ಒಂದು ಕಾರ್ಯವನ್ನು SRIಯನ್ನು ಮಾಡ್ತಾರೆ. ಅಶೋಕ್ ಅವರು ಪ್ರೆಸ್ ಮೀಟ್ ಮಾಡಿದ್ರು, ಅವಾಗ ಹೇಳೋ ಸಂದರ್ಭದಲ್ಲಿ ಕಾಂಗ್ರೆಸ್ನವರು ಬಾಂಗ್ಲಾದೇಶಿಗೆ ಸ್ವರ್ಗ ಮಾಡ್ತಾ ಇದ್ದಾರೆ ಕರ್ನಾಟಕವನ್ನ SR ಪ್ರಕ್ರಿಯೆಯಲ್ಲಿ ಅಂತ ಹೇಳ್ತಾ ಇದ್ದಾರೆ. ಏನು ಸರ್, ಅದು ಮಾಡೋಕ್ಕೆ ಸಾಧ್ಯ ಇದೆಯಾ? ಚುನಾವಣೆ ಕಮಿಷನರ್ ಕಣ್ಣು ಮುಚ್ಕೊಂಡಿರ್ತಾರ? ಅವ್ರು ನೋಡ್ತಾರಲ್ವಾ. ಹಾಗಾಗಿ ಮಾಡ್ಲಿಕ್ಕೆ ಬರೋದಿಲ್ಲ. ಅದೆಲ್ಲ ಯಾವುದೂ ಮಾಡೋಕ್ಕಾಗಲ್ಲ. ಬಾಂಗ್ಲಾದೇಶಿಯವರು ಬೇಡ, ಯಾರೂ ಬೇಡ, ನಮ್ಮ ಕರ್ನಾಟಕದವರೇ ಸಾಕು. ನಮಗೆ ನಿಜವಾಗ್ಲೂ ಹೇಳ್ತಿದ್ದಾರೆ ಸಾಕು. ಅವ್ರು ಯಾರು ನಮಗೆ ಅವಶ್ಯಕತೆ ಇಲ್ಲ. ಅದು ಇವತ್ತು ಅವರಿಗೆ ಯಾರ್ಯಾರು ಏನಿದ್ದಾರೆ ಅವ್ರು ರದ್ದು ಮಾಡೋದು ಒಳ್ಳೆಯದು.
ಕರ್ನಾಟಕದ ಜನರಿದ್ದಾರೆ, ನಮಗೆ ಅವರೇ ಸಾಕು, ಬೇರೆ ಯಾರೂ ನಮಗೆ ಅವಶ್ಯಕತೆ ಇಲ್ಲ. ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ತುಂಬ ಲೇಟ್ ಆಗಿಲ್ವಾ ಸರ್? ನಾಳೆ ಒಂದು ತಿಂಗಳಾಯ್ತು ಸರ್. ಏನು ನಡೀತಾ ಇದೆ, ನಮ್ಮ ಹೈಕಮಾಂಡು ರಾಜ್ಯ ನಾಯಕರು ಬಹುಶಃ ನಮ್ಮ ಸನ್ಮಾನ್ಯ ರಾಹುಲ್ ಗಾಂಧೀಜಿಯವರು ಇವತ್ತು ಬಂದಿಲ್ಲ, ಅವರು ಬರ್ಬೋದು, ಇವತ್ತು ಒಂದು 2-3 ಸಲ ಬರ್ತಾರೆ ಅಂತ ಕಾಣುತ್ತೆ. ಬಂದ ನಂತರ ಪ್ರಕ್ರಿಯೆ ಶುರುವಾಗ್ಬೋದು ಅಂತ ನನ್ನ ಒಂದು ನಿರೀಕ್ಷೆ. ಪ್ರಬಲ ಆಕಾಂಕ್ಷಿ ಇದ್ರೆ ಸರ್, ಏನಾದರೂ ನಿಮಗೆ ಸಿಗುತ್ತಾ ಈ ಸರಿ? ನೋಡೋಣ, ಏನು ರಾಜ್ಯ ನಾಯಕರು ರಾಷ್ಟ್ರೀಯ ನಾಯಕರ ತೀರ್ಮಾನಕ್ಕೆ ನಾವು ಬದ್ಧರಾಗ್ತೀವಿ ಅಷ್ಟೇ. ನಾಳೆ ಸಿ ಎಂ ಡೆಲ್ಲಿಗೆ ಹೋಗ್ತಿದ್ದಾರೆ, ತಾವೇನಾದ್ರು ಹೋಗ್ತಿದ್ದೀರಾ? ಇಲ್ಲ, ನಾನೇನು ಹೋಗೋದಿಲ್ಲ, ಡೆಲ್ಲಿ ಹೋಗೋದಿಲ್ಲ. ನಾವು ಯಾರು ಡೆಲ್ಲಿ ಹೋಗೋದಿಲ್ಲ. ಅಲ್ಲಿ ಡೆಲ್ಲಿಯಲ್ಲೆಲ್ಲ ಆದೇಶ ಮಾಡಿದ್ದಾರೆ, ಯಾರು ಬರಬಾರ್ದು ಅಂತ ಹೇಳಿದಾರಲ್ಲ, ಹಂಗಾಗಿ ನಾವು ಯಾರು ಅಲ್ಲಿ ಹೋಗ್ಲಿಕ್ಕಾಗಲಿಲ್ಲ. ಸರ್, ಈ ಸಿ ಎಂ ಒಂದು ಮಾತು ಹೇಳಿದ್ರು, ಮೋಡ ಬಿತ್ತನೆ ಆಗೋರ್ಗು, ಡ್ಯಾಮ್ ಎಲ್ಲ ಭರ್ತಿ ಆಗೋರ್ಗು ಮೋಡ ಬಿತ್ತನೆ ಮಾಡೋದು ರೈತರು ಅಂತ. ವಿಪಕ್ಷಗಳು ಅದನ್ನೇ ಟೀಕೆ ಮಾಡ್ತಿವೆ ಸರ್. ಸರ್ಕಾರಕ್ಕೆ ಸರಿಯಾಗಿ ಆರ್ಥಿಕ ಒಂದು ಕೊಡೋದಕ್ಕೂ ಬರಗಾಲ ಬಂದಿದೆ ಅಂತ. ಇಲ್ಲ, ಏನಾಗಿದೆ, ಮೊನ್ನೆ ಇತ್ತೀಚೆಗೆ ಹೆಚ್ಚಾಗಿ ಬರ ಬರುತ್ತಂತ ಹೇಳುವಂಥ ಇದರಲ್ಲಿ ಇತ್ತೀಚೆಗೆ ಒಂದು ವರದಿ ನಾನು ನೋಡಿದ್ದೀನಿ. ಕರ್ನಾಟಕದಲ್ಲಿ ಸ್ವಲ್ಪ ಮಳೆ ಬರುವಂಥ ಅವಶ್ಯಕತೆ ಇದೆ, ಬರ್ತಾ ಇದೆ ಅನ್ನೋದನ್ನ ಮಾಹಿತಿ ಕೊಟ್ಟಿದ್ದಾರೆ. ಬಹುಶಃ ನಮ್ಮ ಮಲೆನಾಡಲ್ಲಿ ಮಳೆ ಇರಲಿಲ್ಲ, ಈ ಒಂದು ವಾರದಿಂದ ಮಳೆ ಆಗ್ತದೆ, ಚೆನ್ನಾಗಿ ಆಗ್ತಾಯಿದೆ. ಆ ಒಂದು ಇದು ನೋಡಿದಾಗ ಸ್ವಲ್ಪ ಕರ್ನಾಟಕದಲ್ಲಿ ಮಳೆ ಆಗ್ಬೋದು ನಿರೀಕ್ಷೆಯಲ್ಲಿ ಇಟ್ಕೊಂಡಿದ್ದಾರೆ. ನೋಡ್ತಾರೆ, ಮುಖ್ಯಮಂತ್ರಿಗಳಿಗೆ ಬಿಟ್ಟಿದ್ದು ಏನು ಮಾಡಬೇಕು ಅನ್ನೋದು. ಯಾಕಂದರೆ ಅದರ ಬಗ್ಗೆ ಮಾಹಿತಿ ತೆಗೆದುಕೊಂಡು ಎಲ್ಲಿ ಮೋಡ ಇದೆಯೋ ಅಥವಾ ಎಲ್ಲಿ ಬರ ಇದೆ ಅಲ್ಲಿ ಮಾಡುವಂಥದ್ದು ಅವ್ರು ನಿರ್ಧಾರ ಮಾಡ್ತಾರೆ. ನಂದೇನು ನಮಗೆ ಗೊತ್ತಾಗಲ್ಲ, ಅದಲ್ಲ, ಅದು ಅವರು ಮುಖ್ಯಮಂತ್ರಿಗಳಾಗಿ ಮಾನ್ಯ ಮುಖ್ಯಮಂತ್ರಿಗಳು ನಿರ್ಧಾರ ಮಾಡ್ತಾರೆ.